ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತಿನ ಚಿಂತನೆ ಕರ್ಮ ಬಂಧನಕ್ಕೆ ಕಾರಣ. ಕರ್ಮ ಬಂಧನಕ್ಕೆ ಕಾರಣ ಏನಂತ ವಿಚಾರ ಮಾಡೋಣ ಇವತ್ತು. ಯಾಕೆ ಏನು ವಿಚಾರ ಮಾಡಬೇಕು? ಕರ್ಮ ಬಂಧನ ಏನಪ್ಪ? ಕರ್ಮ ಬಂಧನ ವಿಚಾರ ಮಾಡಬೇಕಂದ್ರೆ, ಈ ಕರ್ಮಗಳು ಎಷ್ಟು ಮಾಡಿದ್ರೂ ಮುಗಿತಾನೇ ಇಲ್ಲ, ಕಂಟಿನ್ಯೂ ಆಗಿ ಬರ್ತಾನೇ ಇರ್ತವೆ. ಕರ್ಮಗಳು ಒಂದಾದ್ಮೇಲೆ ಬೆಳೀತಾನೆ ಇವೆ ಕರ್ಮಗಳು. ಆ ಕರ್ಮಗಳಿಗೆ ಕೊನೆ ಇರುವ ಅಂದರೆ ಏನು? ಕೆಲಸಗಳಿಗೆ ಕೊನೆ ಇರುವ. ಕೆಲಸ ಮಾಡೋದೇನೆ ಜೀವನನ ಅಥವಾ ಕರ್ಮ ಮಾಡೋದೇ ಜೀವನನ? ಇದರಿಂದ ಹೊರಗಡೆ ಬರೋದಕ್ಕೆ ದಾರಿ ಇದೆಯಾ ಅಂತ ನಾವು ವಿಚಾರ ಮಾಡೋಣ. ಹೆಂಗೆ ಈ ಕರ್ಮ ಬಂಧನದಿಂದ ಹೊರಗಡೆ ಬಂದಿದ್ದಾರಾ ಅಥವಾ ಬಂದಿರೋರಾದರೆ ಯಾವ ಥರ? ಅಥವಾ ಕರ್ಮಬಂಧನಕ್ಕೆ ಈ ಕರ್ಮಬಂಧನ ಬಂದಿದ್ದು ಆದರೆ ಯಾಕೆ ಸಿಕ್ಕಾಕಡು? ಈ ಬಂಧನಕ್ಕೆ ಕಾರಣ ಆದರೆ ಏನು ಅಂತ ವಿಚಾರ ಮಾಡಬೇಕಾಗಿದೆ. ಏನಪ್ಪ ಅಂದರೆ, ಈ ಕರ್ಮಬಂಧನಕ್ಕೆ ಮುಖ್ಯವಾದ ಕಾರಣ ಏನು? ಕರ್ಮಗಳಿಗೆ ಕಾರಣ ಏನು? ಆಸೆಗಳೇ ಕರ್ಮನ ಮಾಡಿಸ್ತವೆ. ಆಸೆಗಳಿಲ್ಲ ಎಲ್ಲಿ ಕರ್ಮ ಮಾಡಿಸ್ತವೆ? ಸೊ ಆಸೆಗಳೇ ಏನು ಕರ್ಮ ಮಾಡಿಸ್ತವೆ? ಕರ್ಮ ಫಲಕ್ಕೋಸ್ಕರ. ಕರ್ಮ ಏನು ಮಾಡ್ತೀವಿ? ಕರ್ಮ ಫಲಕ್ಕೋಸ್ಕರ. ಕರ್ಮ ಫಲ ಬಂದಾದಮೇಲೆ ಕರ್ಮ ಫಲ ಏನಕ್ಕೆ ಬೇಕು? ಕರ್ಮ ಫಲ ಯಾಕೆ ಬೇಕು? ನಮಗೆ ಒಂದಿಷ್ಟು ಏನಾಗುತ್ತೆ? ಸುಖ ಸಿಗುತ್ತೋ ಅಥವಾ ಖುಷಿ ಸಿಗುತ್ತೆ ಅಂತ ಮಾಡ್ತೀವಿ. ಏನು ಸಿಗುತ್ತೆ ಅಂತ? ಖುಷಿ ಸಿಗ್ತದೋ ಅಥವಾ ಒಂದಿಷ್ಟು ಸುಖ ಸಿಗ್ತದೋ ಅಂತ ನಾವು ಈ ಕರ್ಮಗಳನ್ನ, ಆಸೆಗಳು ಬರ್ತವೆ, ಕರ್ಮ ಮಾಡ್ತೀವಿ, ಕರ್ಮಫಲ ಬರ್ತದೆ. ಕರ್ಮಫಲದಿಂದ ಏನು? ಆಸೆ ನಿಲ್ತದೆ. ಆಸೆ ನಿಂತಾಗ ಮನಸ್ಸಿಗೆ ಒಂದಿಷ್ಟು ಖುಷಿ ಸಿಗುತ್ತೆ. ಆ ಖುಷಿಗೋಸ್ಕರ ನಾವು ಏನು ಮಾಡ್ತೀವಿ? ಕರ್ಮಗಳು ಮಾಡ್ತಾನೆ ಇರ್ತೀವಿ. ಈ ಕರ್ಮಗಳು ಮಾಡ್ತಾನೆ ಇರ್ತೀವಿ ಅಂದರೆ ಇದಕ್ಕೇನು ಫುಲ್ ಸ್ಟಾಪ್ ಇದೆಯಾ? ಕೊನೆ ಇದೆಯಾ? ಇದು ಕೊನೆ ಇಲ್ವಾ? ಇದ್ದರೂ ಅದು ಹೆಂಗೆ? ಯಾವ ದಾರಿ ಅದು? ಇರೋದಾದರೆ ಯಾವ ದಾರಿ? ಏನು ಎತ್ತ ಅಂತ ತಿಳ್ಕೊಬೇಕಾಗಿದೆ ಇವತ್ತಿನ ದಿನ. ಏನಿದರ ಮರ್ಮ ನೋಡಿ. ಈಗ ಆಸೆಗಳು ಬರ್ತವೆ, ಕರ್ಮ ಬಂತು, ಕರ್ಮಫಲ ಅಂತ ಹೇಳಿದ್ರಿ. ಆದರೆ ಇಲ್ಲಿಗೆ ಮುಗಿಯಲ್ಲ. ಆಸೆಗಳು ಬಂತು, ಆಸೆಗಳಿಂದ ಕರ್ಮದಿಂದ ಕರ್ಮಫಲ, ಕರ್ಮಫಲದಿಂದ ಆಸೆ ನಿಲ್ತು, ಮತ್ತು ಕರ್ಮಫಲ, ಮತ್ತೆ ಕರ್ಮಫಲ ಆಯಿತು. ಆ ಕರ್ಮಫಲ ಒಳ್ಳೇದು ಬಂತು, ಕೆಟ್ಟದ್ದು ಬಂತು, ಅಥವಾ ಬರಲಿಲ್ಲ. ಅದು ನನಗೆ ಬೇರ್ಬೇಕಾದ್ರೆ ಇಷ್ಟು ಬರಲಿಲ್ಲ, ಇಷ್ಟು ಬಂತು. ಆ ಕರ್ಮಫಲದಲ್ಲೂ ನಮಗೆ ಏನೈತೆ? ಅದರಲ್ಲೂ ದುಃಖ. ನಮಗೆ ಏನು, ನಾನು ಮಾಡಿದ ಕರ್ಮ ಅಷ್ಟು ಬಂದಿದ್ದು ಮಾಡ್ರೆ ಇಷ್ಟೇ, ಆದರೆ ನನಗೆ ಅಲ್ಲೂ ತೃಪ್ತಿ ಇಲ್ಲ. ಕರ್ಮಫಲದಲ್ಲೂ ತೃಪ್ತಿ ಇಲ್ಲ, ಅಲ್ಲೂ ದುಃಖ ಇದೆ. ನಮಗೆ ಪೂರ್ಣ ತೃಪ್ತಿ ಆ ಕರ್ಮಫಲದಲ್ಲಿ ನಮಗೆ ಪೂರ್ಣ ತೃಪ್ತಿ ಇಲ್ಲ. ಆ ಪೂರ್ಣ ತೃಪ್ತಿ ಇಲ್ಲ. ಆಗ ಯಾವಾಗ ತೃಪ್ತಿ ಇಲ್ವೋ ಆಗೇನಾಗುತ್ತೆ? ಆ ಅತೃಪ್ತಿ, ಆ ದುಃಖ ವಾಸನೆಗಳಾಗಿ ಕನ್ವರ್ಟ್ ಆಗ್ತವೆ. ಮನಸ್ಸಿನ ಮೇಲೆ ಆಳವಾಗಿ ಪರಿಣಾಮ ಬೀಳ್ತವೆ ಆ ವಾಸನೆಗಳೇ ಸಂಸ್ಕಾರ ಆಗ್ತವೆ. ಆ ವಾಸನೆಗಳು ಅವೇ ಏನಾಗ್ತವೆ? ಮತ್ತೆ ಜನ್ಮಕ್ಕೂ ಸಹ ಕಾರಣ ಆಗ್ತವೆ. ಮತ್ತೆ ಜನ್ಮಕ್ಕೆ ಕಾರಣ ಆಗ್ತವೆ ಅದೇ ವಾಸನೆಗಳು, ಸಂಸ್ಕಾರಗಳು. ಮತ್ತು ಯಾಕೆ? ಅಲ್ಲಿ ಅತೃಪ್ತಿ ಭಾವ ಇದೆಯಲ್ಲ, ಆ ತೃಪ್ತಿ ಪಡ್ಕೊಳ್ಬೇಕಲ್ಲ. ಆ ತೃಪ್ತಿ ಭಾವಕ್ಕೆ ಇನ್ನೊಂದು ಜನ್ಮ ಬೇಕು ತೃಪ್ತಿ ಪಡ್ಕೊಳಕ್ಕೆ. ಹಾಗೆ ಮತ್ತೆ ಇನ್ನೊಂದು ಜನ್ಮ, ಮತ್ತೆ ಆಸೆಗಳು, ಮತ್ತೆ ಕರ್ಮ. ಹೀಗೆ ಇದು ಒಂಥರ ಸೈಕಲ್ ಇದ್ದಂಗೆ. ಇದು ನಡೀತಾನೆ ಇರ್ತದೆ. ಸೈಕಲ್ ಒಂದು ಪ್ರೊಸೆಸ್ ಇದ್ದಂಗೆ. ಇದು ಸೈಕಲ್ ಚೈನ್ ಎಲ್ಲ ನಡೀತಾ ಇರ್ತದೆ. ಒಂದಕ್ಕೊಂದು ಸಂಬಂಧ ಇದೆ. ಇದು ಬಿಡುಗಡೆ ಏನೋ ಇದು, ಅದು ಬಿಡುಗಡೆಗೆ ಏನೋ ಒಂದು ದಾರಿ ಇದೆಯೋ ಅಂತ ವಿಚಾರ ಮಾಡಬೇಕಾಗಿದೆ. ಹೇಗೆ ಇದನ್ನು ವಿಚಾರ ಮಾಡೋದು? ಹೆಂಗೆ ತಿಳಿಯೋದು? ಹೆಂಗಿದೆ ಹೊರಗಡೆ ಬಿಡೋದು ಅಂದರೆ, ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋ ಸಂಗತಿ ಏನಪ್ಪ ಅಂದರೆ, ಆಸೆಗಳು ಇಂದ ಕರ್ಮ ಅಂತ ಹೇಳಿದ್ವಲ್ಲ,
ಆಸೆಗಳು ಆದರೆ ಯಾಕೆ ಬರ್ತವೆ ಅಂತ ಪ್ರಶ್ನೆ ಮಾಡಬೇಕು. ಆಸೆಗಳು ಯಾಕೆ ಬರ್ತವೆ ಅಂತ ಪ್ರಶ್ನೆ ಮಾಡಬೇಕು. ಆಸೆಗಳು ಯಾಕೆ ಬರ್ತವೆ ಅಂತ ಪ್ರಶ್ನೆ ಮಾಡಿದ್ರೆ, ಆಸೆಗಳು ಏನು ಹೆಂಗೆ ಬರ್ತವೆ ಅಂದರೆ, ನಾನು ಏನು ನಾನೊಬ್ಬ ಇದು ಪರಿಮಿತ, ನಾನು ಅಪರಿಮಿತ ಆಗಿಲ್ಲ. ನಾನೊಬ್ಬ ಚಿಕ್ಕನು, ನನ್ನಲ್ಲಿ ಆ ವಸ್ತು ಇಲ್ಲ, ಆ ವಸ್ತು ನನ್ನಲ್ಲಿ ಇಲ್ಲದು. ಆ ವಸ್ತು ನಾನು ಪಡ್ಕೊಬೇಕು. ಅಥವಾ ಅದು ಪಡ್ಕೊಂಡಾಗ ನನಗೆ ಅದರಿಂದ ಪಡ್ಕೊಂಡಾಗ ಏನಾಗುತ್ತೆ, ತೃಪ್ತಿ ಸಿಗುತ್ತೆ ಅಥವಾ ಆಸೆ ನಿಲ್ತದೆ. ಆವಾಗ ನಮಗೆ ಖುಷಿ ಆಗುತ್ತೆ. ಅಂದರೆ ನಾನು ಬೇರೆ ಆಗ್ಬಿಟ್ಟಿದ್ದೀನಿ ಆ ವಸ್ತುವಿಂದ, ಅಥವಾ ನಾನು ಬೇರೆ, ಅಂದರೆ ನಾನು ಲಿಮಿಟೆಡ್, ನಾನು ಚಿಕ್ಕನು ಅಂತ ಭಾವ. ಅಂದರೆ ನಾನು ಕೀಳರಿಮೆ ಭಾವ, ನಾನು ಚಿಕ್ಕನು, ಲಿಮಿಟೆಡ್. ಜಗತ್ತು ದೊಡ್ಡದು, ಎಲ್ಲ ಆಸೆಗಳು ಪಡಿತೀವಿ. ಜಗತ್ತು ದೊಡ್ಡದು, ಜಗತ್ತಲ್ಲಿ ನಾವು ಆಸೆಗಳನ್ನ ತೀರಿಸ್ಕೊಳ್ತೀವಿ. ಪಡ್ಕೊಳಕ್ಕೆ ವಸ್ತುಗಳು ಅವತ್ತಾನೆ ಕರ್ಮಗಳು ಮಾಡ್ತೇವೆ ಆ ಜಗತ್ತಲ್ಲಿ, ಅವತ್ತಾನೆ. ಅದೇ ರೀತಿಯಾಗಿ ನಾನು ಏನಂತ ನಾನು ಅಂದ್ಕೊಂಡಿದ್ದೀನಲ್ಲ, ನಾನು ಏನು ಅಂದ್ಕೊಂಡಿದ್ದೀನಲ್ಲ, ಅದೇ ತಪ್ಪು ಕಲ್ಪನೆ, ಅದೇ ಅಜ್ಞಾನ. ನಾನು ಚಿಕ್ಕವನು ಅಂತೀವಿ. ಯಾವ ರೀತಿ ಚಿಕ್ಕವನು ಅಂತಿದ್ವಿ? ನಾನು ದೇಹ, ಮನಸ್ಸು, ಬುದ್ಧಿ ನಾನು ಅಂತ ತಿಳ್ಕೊಂಡಿದ್ದೀನಲ್ಲ. ಯಾವಾಗ ನಾನು ದೇಹ, ಮನಸ್ಸು, ಬುದ್ಧಿ ಅಂತ ನಾನು ಅಂದ್ಕೊಂಡಾಗ ಆಸೆಗಳು ಸಹಜವಾಗಿ ಬರ್ತವೆ. ಯಾವ ರೀತಿ ಬರ್ತವೆ? ದೇಹ ಲಿಮಿಟೆಡ್, ದೇಹಕ್ಕೆ ನಾನು ದೊಡ್ಡನಾಗಬೇಕು. ನಾನು ಚಿಕ್ಕನು, ಪ್ರಪಂಚ ವಿಶಾಲವಾಗಿದೆ. ಅದರೆಲ್ಲ ದೇಹಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಪಡ್ಕೊಬೇಕು. ಕರ್ಮ ಮಾಡ್ತೀನಿ, ದೇಹ ನನ್ನದೇ ಕರ್ಮ ಮಾಡ್ತೀನಿ. ಕರ್ತೃತ್ವ ನಾನೇ ಮಾಡ್ತೀನಿ ಎಂಬ ಭಾವ ಬರ್ತದೆ ಅಷ್ಟೇ. ಆಮೇಲೆ ಮನಸ್ಸು ನಾನು ಹಾಕ್ತೀನಿ. ಆ ಮನಸ್ಸಿನಲ್ಲಿ ನಾನು ಅನುಭವಿಸ್ತಾ ಇದ್ದೀನಿ ಅಥವಾ ಭೋಗಿಸ್ತಾ ಇದ್ದೀನಿ ಅಂತ, ನಾನು ಅನುಭವಿಸ್ತೀನಿ ಅಂತ ನಾನಂತ ಅನ್ಕೊಂತೀರ. ಇನ್ನು ಬುದ್ಧಿಯಲ್ಲಿ ನಾನೇ ಇದನ್ನು ತಿಳ್ಕೊತಾ ಇದ್ದೀನಿ, ನಾನೇ ಇದನ್ನು ತಿಳಿತಾ ಇರೋದು ಅಂತ ಅನ್ಕೊಂತೀರ. ಈ ಬುದ್ಧಿಯಲ್ಲಿ ನಾನು ಅಂತ ಅನ್ಕೊಂತೀವಿ. ಆಮೇಲೆ ಈ ದೇಹ, ಮನಸ್ಸು, ಬುದ್ಧಿಯಲ್ಲಿ ಸಿಕ್ಕಾಕೊಂತೀವಿ. ಈ ದೇಹ, ಮನಸ್ಸು, ಬುದ್ಧಿ ಇದು ಸಿಕ್ಕಾಕೊಂಡಾಗ ಆವಾಗೇನಾಗುತ್ತೆ, ಲಿಮಿಟೆಡ್. ನಾನು ದೇಹ, ಮನಸ್ಸು, ಬುದ್ಧಿ ಲಿಮಿಟೆಡ್. ನಾನು ಫುಲ್ ಪರಿಮಿತ ಇದೆ, ಅಪರಿಮಿತ ಆಗಬೇಕು. ಯಾಕೆ? ನಾನು ನನಗೆ ಆನಂದ ಇಲ್ಲ, ಆನಂದ ಪಡ್ಕೊಬೇಕು ಅಂತ ನಾವು ಏನು ಮಾಡ್ತೀವಿ? ಆಸೆಗಳು ಹಿಡ್ಕೊಂಡು ಹೋರಾಟ ಮಾಡ್ತೀವಿ. ಜೀವನದುದ್ದಕ್ಕೂ ಒಂದಕ್ಕೊಂದು ಸಾಕಷ್ಟು ಸಾಧನೆಗಳು ಮಾಡ್ತಾ ಹೋಗ್ತೀವಿ ಆನಂದಕ್ಕೋಸ್ಕರ. ಆದರೆ ನಿಜವಾಗ್ಲೂ ಇದನ್ನು ನಾವು ಪೂರೈಸ್ಕೊತೀವ? ಆನಂದ ಖಂಡಿತ ಅಸಾಧ್ಯ, ಆಗದೇ ಇಲ್ಲ. ಇದು ಮುಗಿಯಲ್ಲ. ಯಾಕಂದರೆ ತಿಳ್ಕೊಂಡ್ರೆ ಕಾರಣ ಏನಪ್ಪ ಅಂದರೆ, ಈಗ ಗೊತ್ತಾಯ್ತು ನಿಮ್ಗೆ. ಈಗೇನು ಅರ್ಥ ಆಯಿತು? ಮುಂಚೆ ಆಸೆಗಳಿಂದ ಕರ್ಮ ಅಂತ ತಿಳ್ಕೊಂಡಿದ್ರಿ. ಈಗ ಆಸೆಗಳು ಯಾಕೆ ಬರ್ತವೆ? ಅಜ್ಞಾನದಿಂದ ಆಸೆ ಹೊಡ್ತು. ಯಾವುದರಿಂದ? ಅಜ್ಞಾನದಿಂದ. ಯಾವ ಅಜ್ಞಾನ? ನಾನು ದೇಹ, ಮನಸ್ಸು, ಬುದ್ಧಿ ಎಂಬ ತಪ್ಪು ಕಲ್ಪನೆಯಿಂದ ಅಥವಾ ಭ್ರಮೆಯಿಂದ ಅಜ್ಞಾನ ಹೊಡ್ತು. ಮತ್ತು ಈ ಅಜ್ಞಾನ, ದೇಹ, ಮನಸ್ಸು, ಬುದ್ಧಿ ನಾನು ಅಲ್ಲದೆ ಮತ್ತು ಇನ್ಯಾರು ನಾನು? ಮತ್ತು ದೇಹ ನಾನು ಯಾಕಾಗಲ್ಲ, ಮನಸ್ಸು, ಬುದ್ಧಿಯ ನಾನು ಯಾಕಾಗಲ್ಲ, ಮತ್ತು ಇನ್ಯಾವ ನಾನು ಯಾವ್ದು ನಿಜವಾದ ನಾನು ಅಂತ ನಿಮ್ಗೆ ಅನಿಸ್ಬೋದು. ನೋಡಿಯಪ್ಪ, ದೇಹ ಅನ್ನೋದು ಅದು ಬಂದು ಹೋಗ್ತೈತೆ. ಎಚ್ಚರದಲ್ಲಿದೆ, ಇದರಲ್ಲಿಲ್ಲ. ಮನಸ್ಸು ಸಹ ಹಾಗೆ, ಬುದ್ಧಿಯೂ ಸಹ ಹಾಗೆ. ಅಲ್ಲಿ ಈ ನಿಜವಾಗದು ಅದು ಯಾವಾಗಲೂ ಇಲ್ಲ. ಅದು ಇಲ್ಲದೆ ಇರೋದು ಒಂದು ತಗೊಂಡು ನಾನು ಅದು ನನ್ನದು ಅಂತ ಹೇಳ್ಕೊಳ್ಳಿ, ಅದರಷ್ಟೇ ಆಯ್ತ. ಆದರೆ ಅದೇ ನಾನು ಆಗಬೇಡಿ. ಅಂದರೆ ಅದು ದೇಹ ಅನ್ನೋದೊಂದು ಇನ್ಸ್ಟ್ರೂಮೆಂಟ್ಸು, ಮನಸ್ಸು ಅನ್ನೋದು ಇನ್ಸ್ಟ್ರೂಮೆಂಟ್ಸ್, ಬುದ್ಧಿ ಅನ್ನೋದು ಇನ್ಸ್ಟ್ರೂಮೆಂಟ್ಸು. ಆದರೆ ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡ್ತಿರೋ ಒಂದು ಡ್ರೈವ್ ಇದೆ. ಆ ಡ್ರೈವ್ ಎನರ್ಜಿ ಯಾವುದು? ಆ ಡ್ರೈವ್ ಎನರ್ಜಿನ ಹುಡುಕ್ಬೇಕು. ಆ ಇನ್ಸ್ಟ್ರೂಮೆಂಟ್ಸೇ ನಾನು ಆದರೆ ಅದೇ ಲಿಮಿಟೆಡು, ಅದೇ ಪರಿಮಿತ, ಅದೇ ಸಂಕುಚಿತ ಭಾವ, ಅದೇ ಸಂಕುಚಿತ. ನಾನು ಚಿಕ್ಕವನು ದೊಡ್ಡನಾಗಬೇಕು, ಅದು ಆಗಲ್ಲ. ಅದು ಇರೋದೇ ಹಾಗೆ. ಅದು ಕಣ್ಣು ಮರೆ ಆಗ್ತೈತೆ. ಆ ಕಣ್ಣು ಮರೆ ಒಂದಿನ ಬರ್ತದೆ ಮತ್ತು ಹೋಗ್ತದೆ. ಬಂದು ಹೋಗ್ತಿರೋದನ್ನ ನೀವೆಷ್ಟು ಅದನ್ನು ಮಾಡೋಕ್ಕಾದ್ರೂ ಆಗಲ್ಲ. ಅದು ಇರೋದೇ ಹಾಗೆ. ಅದಕ್ಕೆ ಅಸ್ತಿತ್ವ ಇಲ್ಲದೆ ಇರೋದು ಕಾಣ್ದ. ನೀವು ಯಾವುದು ಏನಪ್ಪ ಅಂದರೆ
ನಿಜವಾದ ನಾನು ಯಾರು ಅಂತ ವಿಚಾರ ಮಾಡಬೇಕಾಗತ್ತೆ. ಆಗ ಈ ನಿಜವಾದ ನಾನನ್ನು ವಿಚಾರ ಎಲ್ಲಿವರೆಗೂ ಮಾಡಲ್ವೋ ಅಲ್ಲಿವರೆಗೂ ಕರ್ಮ ಬಂಧನದಲ್ಲೇ ಉಳಿಬೇಕಾಗುತ್ತೆ. ಅಲ್ಲಿವರೆಗೂ ಕರ್ಮದಲ್ಲೇ ಉಳಿಬೇಕು. ಯಾಕಪ್ಪ ಅಂದರೆ ಅಲ್ಲಿ ಆನಂದಕ್ಕೋಸ್ಕರ ಆಸೆಗಳು, ಕರ್ಮಫಲಗಳು, ಕರ್ಮಫಲದಿಂದ ಬಂದ ಸುಖ ದುಃಖಗಳು, ಆ ಸುಖ ದುಃಖಗಳಿಂದ ಆ ವಾಸನೆಗಳು ಮನಸ್ಸಿಗೆ ಮೇಲೆ ಪರಿಣಾಮ, ಆ ಪರಿಣಾಮದಿಂದ ಸಂಸ್ಕಾರಗಳಾಗಿ, ಆ ಸಂಸ್ಕಾರಗಳಿಂದ ಮತ್ತೆ ಜನ್ಮಗಳು ತಂದು ಮತ್ತೆ ಆಸೆಗಳು ಹೀಗೆ ನಡೀತಾನೆ ಇದರಿಂದ ಬಿಡುಗಡೆ ಆಗೋಕ್ಕೆ ಅಜ್ಞಾನ ಎಲ್ಲಿವರೆಗೂ ಇರುತ್ತೋ ಬಿಡುಗಡೆ ಇಲ್ಲ. ಯಾವಾಗ ಜ್ಞಾನ ಬರುತ್ತೆ, ಯಾವ ಜ್ಞಾನ? ನಾನು ದೇಹ ಮನಸ್ಸು ಬುದ್ಧಿ ಅಲ್ಲ, ನಾನು ಶುದ್ಧ ಚೈತನ್ಯ ಸ್ವರೂಪಿ, ಅರಿವಿನ ಸ್ವರೂಪ ಎಂಬ ಅರಿವಾದಾಗ ಮಾತ್ರ ಸಾಧ್ಯ ಈ ಕರ್ಮ ಬಂಧನದಿಂದ ಮುಕ್ತಿಗೆ ಕಾರಣ. ಯಾವುದರಿಂದ? ಜ್ಞಾನದಿಂದ, ಆತ್ಮಜ್ಞಾನದಿಂದ ಕರ್ಮಬಂಧನದಿಂದ ಬಿಡುಗಡೆ ಸಾಧ್ಯ. ಆ ಜ್ಞಾನ ಮೂಡಿಬರಬೇಕು. ಈಗ ನೀವು ಕೇಳ್ಬೋದು, ಸರಿ ಅವ್ರನ್ನ ಏನಂತಾರೆ? ಈ ಕರ್ಮಬಂಧನದಿಂದ ಬಿಡುಗಡೆ ಆದವ್ರನ್ನೇ ಏನಂತಾರೆ? ಜೀವನ್ಮುಕ್ತರು ಅಂತಾರೆ. ಆ ಜೀವನ್ಮುಕ್ತರು ಅವರು ಕರ್ಮಗಳು ಮಾಡ್ತಾ ಇದ್ದಾರಲ್ಲ ಅಂತ ನೀವು ಕೇಳ್ಬೋದು. ಜೀವನ್ಮುಕ್ತರಿದ್ದಾರೆ, ಸಾಕಷ್ಟು ಜಗತ್ತು ಪ್ರಪಂಚದಲ್ಲಿ ನೋಡಿದ್ವಿ ಜೀವನ್ಮುಕ್ತರು. ಇವ್ರ ಹೆಸರು ಹೇಳ್ಬೋದು. ಅವ್ರ ಕರ್ಮಗಳು ನೋಡಿಯಪ್ಪ, ಜೀವನ್ಮುಕ್ತರು ಅಥವಾ ಜ್ಞಾನಿಗಳು ಅವರು ಏನೇ ಕರ್ಮ ಮಾಡಿದ್ರು ಆನಂದಕ್ಕೋಸ್ಕರ ಕರ್ಮ ಮಾಡಲ್ಲ, ಆನಂದದಿಂದ ಮಾಡ್ತಾ ಇರ್ತಾರೆ. ಇಷ್ಟು ವ್ಯತ್ಯಾಸ. ಏನಕ್ಕೆ ವ್ಯತ್ಯಾಸ? ಅಜ್ಞಾನಿಗಳಿಗೂ ವ್ಯತ್ಯಾಸ. ಅಜ್ಞಾನಿಗಳು ಆನಂದಕ್ಕೋಸ್ಕರ ಕರ್ಮ ಮಾಡ್ತಾರೆ, ಜ್ಞಾನಿಗಳು ಆನಂದದಿಂದ ಕರ್ಮ ಮಾಡ್ತಾರೆ. ಅಷ್ಟೇ ಅಲ್ಲ, ಅಜ್ಞಾನಿಗಳು ನಾನು ಕರ್ಮ ಮಾಡ್ತಾಯಿದ್ದೀನಿ, ಕರ್ತೃತ್ವ ಭಾವ ನಾನು ಭೋಗಿಸ್ತಾ ಇದ್ದೀನಿ, ಅದನ್ನು ಕರ್ಮಫಲ ಬಂತು, ಅನುಭವಿಸ್ತಾ ಇದ್ದೀನಿ, ಮತ್ತು ನಾನು ಅದನ್ನು ತಿಳಿತಾ ಇದ್ದೀನಿ ಎಂಬ ಭಾವ ಇಟ್ಕೊಂಡು ಕರ್ಮ ಮಾಡ್ತಾರೆ. ಯಾರು? ಅಜ್ಞಾನಿಗಳು. ಆದರೆ ಅಜ್ಞಾನಿಗಳು ನಾನು ಕರ್ತೃತ್ವ, ನಾನು ಮಾಡುವವನಲ್ಲ, ನಾನು ಭೋಗಿಸುವವನಲ್ಲ, ನಾನು ತಿಳಿಯುವವನಲ್ಲ. ಕರ್ತೃತ್ವ, ಭೋಕ್ತತ್ವ ಅಥವಾ ಜ್ಞಾತೃತ್ವ ಯಾವುದು ಅಂಟು ಇಲ್ಲದೇ ಇರೋದ್ರಿಂದ ಅವನಿಗೆ ಶಾಂತವಾದ ಮನಸ್ಸಿನಲ್ಲಿ ವರ್ತಮಾನದಲ್ಲಿ ಜೀವನ ಮಾಡ್ತಾ ಇರುವಾಗ ಅವನಿಗೆ ಯಾವ ಬಂಧನವೂ ಇಲ್ಲ. ಕೇವಲ ಶಾಂತಿ, ಆನಂದದಿಂದ ನಡೀತಾ ಇರ್ತದೆ. ಮತ್ತು ಕರ್ಮ ಯಾಕೆ ಮಾಡ್ತಾನೆ ಜ್ಞಾನಿ ಅದನ್ನು ಕರ್ಮ ಯಾಕೆ ಮಾಡ್ತಾಯಿದ್ದಾನೆ? ಅವನು ಸೇವಾಭಾವದಿಂದ ಅಥವಾ ಏನು ಸೇವಾಭಾವದಿಂದ ಮಾಡ್ತಾ ಇರ್ತಾನೆ, ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಾ ಇರ್ತಾನೆ. ಏನು ಅವನ ವೈಯಕ್ತಿಕ ಸ್ವಾರ್ಥ ಅನ್ನೋದು ಅಲ್ಲಿ ಕ್ಷೀಣಿಸಿರುತ್ತೆ. ವೈಯಕ್ತಿಕ ಸ್ವಾರ್ಥತೆ ಕ್ಷೀಣಿಸಿರುತ್ತದೆ. ಅಜ್ಞಾನಿಯಲ್ಲಿ ಸ್ವಾರ್ಥತೆ ಇರೋದ್ರಿಂದ ಜ್ಞಾನಿಯಲ್ಲಿ ವೈಯಕ್ತಿಕ ಸ್ವಾರ್ಥತೆ ಇಲ್ಲ. ಅವನು ಕರ್ಮ ನನಗೇ ಮಾಡ್ತಾಯಿದ್ದೀನಿ ಅಂತಿಲ್ಲ, ಮಾಡ್ತಾಯಿದ್ದೀನೆಂಬ ಭಾವ ಇರಲ್ಲ. ಮಾಡ್ತಾಯಿದ್ದೀನಿ ಆತ್ಮಜ್ಯೋತಿಗಳಿಗೋಸ್ಕರ ಮಾಡ್ತಾಯಿದ್ದೀನಿ, ಆತ್ಮಜ್ಯೋತಿಗಳೇ ಇದೆ ಅವಕ್ಕೆ ಅಂತ ಅನುಭವ ಇರುತ್ತೆ. ಅವನಿಗೆ ಕ್ಲಾರಿಟಿ ಇರುತ್ತೆ ಬುದ್ಧಿಯಲ್ಲಿ. ಏನೇ ಕರ್ಮ ಮಾಡೋದು ಕ್ಲಾರಿಟಿ ಇರುತ್ತೆ. ಆದರೆ ಅಜ್ಞಾನಿಗೆ ಕೇವಲ ನಾನು ಇದರಿಂದ ಪಡ್ಕೊಳ್ಳೋದ್ರಿಂದ ನನಗೆ ಆನಂದ ಸಿಗ್ತದೆ ಎಂಬ ಯಾವುದೋ ಒಂದು ತಪ್ಪು ಕಲ್ಪನೆಯಿಂದ ಮಾಡ್ತಾಯಿದ್ದಾನೆ. ಅದಾಗ ಜ್ಞಾನಿಗೆ ಆ ದೃಷ್ಟಿ ಇರಲ್ಲ. ಜ್ಞಾನ ದೃಷ್ಟಿ ಈ ಕರ್ಮ ಬೇರೆ ಆಗಿರುತ್ತೆ. ಇದೇ ಕರ್ಮಬಂಧನಕ್ಕೆ ಕಾರಣ. ಯಾವುದು ಕರ್ಮಬಂಧನಕ್ಕೆ ಕಾರಣ? ಯಾವುದು? ಅಜ್ಞಾನ. ನಾನು ದೇಹ ಮನಸ್ಸು ಬುದ್ಧಿ ಎಂಬ ಕಲ್ಪನೆ ಇದೆಯಲ್ಲ, ಅದೇ ಅಜ್ಞಾನ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಗಿಸೋಣ. ಹರಿ ಓಂ.